ಏಯ್ ತೆಗಿರೋ, ಬೇಗ ಬೇಗ ತೆಗಿರೋ. ಯಜಮಾನ್ರೆ, ಕಲ್ಲುಗಳ ವಿಷಯ ಹೊರಗಡೆ ಗೊತ್ತಾಗಿದೆ. ಜನಗಳೆಲ್ಲರೂ ನಮ್ಮನ್ನು ಬೈಕೋತಾ ಇದ್ದಾರೆ. ದೇವಸ್ಥಾನದ ಆಡಳಿತ ಮಂಡಳಿಯಲ್ಲಿ ಬರೀ ಅನ್ಯಾಯ ಅಕ್ರಮ ಇದೇ ತುಂಬಿಕೊಂಡಿದೆ. ಅದಕ್ಕೋಸ್ಕರ ದೇವಸ್ಥಾನದ ಪವಿತ್ರತೆ ಹಾಳಾಗಿ ಹೋಗಿ ಬರೀ ಅಪಶಕನಗಳು ಅವಘಡಗಳು ನಡೀತಾ ಇದ್ದಾವೆ ಅಂತ ಇದ್ದಾರೆ. ನಾವೇನು ಮಾಡಿದ್ದೀವಂತೆ? ಕೆಟ್ಟದ್ದಕ್ಕೆಲ್ಲ ದೇವಸ್ಥಾನದ ಮಂಡಳಿನೇ ಕಾರಣನ? ಹಾಗಾದ್ರೆ ದೇವಸ್ಥಾನದಲ್ಲಿ ಒಳ್ಳೇದು ನಡೆದೇ ಇಲ್ವಾ? ಅದಕ್ಕೆ ಯಾರಾದ್ರೂ ಯಾವತ್ತಾದ್ರೂ ಹೊಗಳಿದಾರ? ಏನಿ ಭಕ್ತಾದಿಗಳು ಚಾರಿತ್ರವಂತರಲ್ಲ? ಎಲ್ಲಾ ಕಡೆ ಶುದ್ಧಿ ಇರುತ್ತೆ. ಭಕ್ತಾದಿಗಳು ಬರೋ ಪಾಪ ಕರ್ಮಗಳನ್ನ ಇಲ್ಲಿ ಬಂದು ತೊಳ್ಕೊಳ್ತಾರೆ. ಅದನ್ನ ನಾವು ಮಾಡೋ ಪೂಜೆ ಹೋಮ ಹವನಾದಿಗಳಿಂದ ಶುದ್ಧೀಕರಿಸ್ತೀವಿ. ನಿಜ ಹೇಳಬೇಕು ಅಂತಾದ್ರೆ ದೇವಸ್ಥಾನ ಶುದ್ಧಿಯಾಗಿರೋದು ದೇವಸ್ಥಾನದ ಮಂಡಳಿಯಿಂದಲ್ಲ, ಭಕ್ತಾದಿಗಳು ತಂದು ಸುರಿಯೋ ಪಾಪ ಕರ್ಮಗಳಿಂದ. ಹೋಗಿ ಹೇಳಿ ಅವ್ರಿಗೆ. ಇಷ್ಟೊಂದೆಲ್ಲ ಕೇಳಿಸ್ಕೊಳ್ಳೋ ತಾಳ್ಮೆ ಎಲ್ಲಿದೆ ಯಜಮಾನ್ರೆ ಅವ್ರಿಗೆಲ್ಲ? ಸರಿ, ಏನಾದ್ರೂ ಬಡ್ಕೊಳ್ಳಿ ಬಿಡಿ. ಆಮೇಲೆ ನಾನೇ ಹೋಗಿ ಅವರೆಲ್ರಿಗೂ ಹೇಳ್ತೀನಿ. ನೀವು ನಿಮ್ ಕೆಲಸ ನೋಡಿ. ಶಾಸ್ತ್ರಿಗಳೇ, ಎಲ್ಲ ಕಲ್ಲು ಖಾಲಿ ಆಯ್ತು. ಎಲ್ಲ ಸರಿ ಹೋಯ್ತು. ಇನ್ನೇನು ಚಿಂತೆ ಇಲ್ಲ. ನಡೀರಿ, ಬಾಗಿಲು ತೆಗೀರಿ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?